ನಮ್ಮ ತಾಯಿಯ ಅಗಲಿಕೆಯ ನಂತರದ 11ನೇ ದಿನದ ಇವತ್ತಿನ ಕಾರ್ಯದಲ್ಲಿ ನಾಡಿನ ಜನತೆಗೆ ನಮ್ಮ ತಾಯಿಯ ಜೀವನದ ಬಗ್ಗೆ, ಅವರ ಜೀವನದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ನಡವಳಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಂತ ನನ್ನ ಮಾಧ್ಯಮದ ಮಿತ್ರರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಮಿತ್ರರು ಮತ್ತು ನಿಮ್ಮಗಳ ವ್ಯವಸ್ಥಾಪಕರು, ಎಡಿಟರ್ಗಳಿದ್ದಾರೆ, ನಿರಂತರವಾಗಿ ಅವರು ಜೀವನದಲ್ಲಿ ಅಳವಡಿಸಿಕೊಂಡಂತ ವಿಷಯಗಳನ್ನ ನಾಡಿನ ಜನತೆಯ ಮುಂದೆ ಇಟ್ಟಿದ್ದೀರಿ. ಆ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂತ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೇನೆ. ಇವತ್ತಿನ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಬೇರೆ ಪಕ್ಷಗಳ ಮುಖಂಡರುಗಳು, ಶಾಸಕರು, ಮಾಜಿ ಮಂತ್ರಿಗಳು, ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ತಾಯಿಯವರ ನಮ್ಮ ಒಂದು ಸಂಸ್ಕೃತಿಯಲ್ಲಿ 11ನೇ ದಿನದ ಎಡೆ ಇಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಮಾಧಿಗೆ ಒಂದು ಗೌರವವನ್ನು ಸಲ್ಲಿಸಿ ಇವತ್ತಿನ ಕೊನೆಯ ಹಂತದಲ್ಲಿ ಅವರೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ, ನಾನು ಅನ್ನ ಸಂತರ್ಪಣೆ ಅಂತ ಹೇಳೋದಿಲ್ಲ, ಇದು ಒಂದು ರೀತಿಯ ರಂಗನಾಥ ಸ್ವಾಮಿಯ ಸನ್ನಿಧಾನ. ಇದು ಆ ರಂಗನಾಥ ಸ್ವಾಮಿ ನಮ್ಮ ತಂದೆಯವರಿಗೆ ಅವರ 61-62ನೇ ಇಸುವಿನಲ್ಲಿ ಅವರ ಕನಸಿನಲ್ಲಿ ಬಂದು ಪಕ್ಷೇತರ ಶಾಸಕರಾಗ್ತಕ್ಕಂಥದ್ದಕ್ಕೆ ಚುನಾವಣೆಗೆ ನಿಲ್ಲುವಂತಕ್ಕಂಥ ಆದೇಶ ಆ ರಂಗನಾಥ ಸ್ವಾಮಿಯಿಂದ ಆದಂಥದ್ದು. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ 18ನೇ ತಾರೀಕಿನಂದು ನಾನು ನನ್ನ ತಾಯಿ ಅಂತ ಹೇಳೋದಿಲ್ಲ, ನಮ್ಮೆಲ್ಲರ ತಾಯಿ ಅಂತಕ್ಕಂಥ ಹೇಳ್ತೇನೆ. ಅವರು ನಮ್ಮನ್ನ ಅಗಲಿಕೆ ಆದಂಥದ್ದೇನಿದೆ, ಅಗಲಿಕೆಯ ನಂತರ ಸುಮಾರು 2 ದಿನಗಳ ಕಾಲ ಲಕ್ಷಾಂತರ ಅಭಿಮಾನಿಗಳು ಪ್ರೀತಿಯನ್ನು ತೋರಿಸಿ, ಅವರಿಗೆ ಅಭಿಮಾನಿಗಳು ಅಂತ ಹೇಳಲಿಕ್ಕಾಗೋದಿಲ್ಲ, ಅವರೆಲ್ಲರೂ ನಮ್ಮ ಕುಟುಂಬದವರೇ, ಅವರಿಗೆ ಕೊನೆಯ ಗೌರವವನ್ನು ಸಲ್ಲಿಸಿದಂಥದ್ದೇನಿದೆ ಅದು ಒಬ್ಬ ಸರಳ ಮಹಿಳೆಗೆ ಯಾವುದೇ ರೀತಿಯ ರಾಜಕೀಯದ ಸೋಂಕಿಲ್ಲದೆ ರಾಜಕೀಯದಲ್ಲಿ 24 ಗಂಟೆ ಮುಳುಗಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಇದ್ರು ಎಂದೂ ಸಹ ಅವರು ರಾಜಕೀಯವನ್ನು ನಮ್ಮ ಜೊತೆ ಮಾತಾಡಿದವರಲ್ಲ. ಮನೆಗೆ ಬಂದಂತ ಅತಿಥಿಗಳನ್ನ ಗೌರವಯುತವಾಗಿ ಅವರಿಗೆ ಸತ್ಕಾರ ಮಾಡಿ, ನಾವೇನು ಹಿಂದಿನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿದ್ದೇವೆ ನಮ್ಮ ಪೂರ್ವಿಕರು, ಆ ರೀತಿಯ ನಡವಳಿಕೆಯನ್ನ ಅವರ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಬಂದಂತವ್ರು. ಅದರ ಹಿನ್ನೆಲೆನೇ ಬಹುಶಃ ಒಬ್ಬ ಮಹಿಳೆ ಯಾವುದೇ ರೀತಿಯ ಅಧಿಕಾರವನ್ನ ಬಯಸದೆ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ಹೋದಂತ
ಸಂದರ್ಭದಲ್ಲೂ ಧರ್ಮೀಯ ದೇವೇಗೌಡರು ಅವ್ರು ಎಂದೂ ಸಹ ನಾನು ಪ್ರಧಾನಮಂತ್ರಿಯ ಧರ್ಮಪತ್ನಿ ಅಂತಕ್ಕಂಥ ಭಾವನೆಗಳಿರಲಿಲ್ಲ ಅವರಿಗೆ. ಆ ಸಂದರ್ಭದಲ್ಲೂ ಸಾಮಾನ್ಯವಾದ ಜೀವನವನ್ನೇ ಅವರು ಅವರ ಜೀವನದುದ್ದಕ್ಕೂ ಆ ಬದುಕನ್ನ ಕಂಡಿದ್ರು. ಈ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಭೂಮಿ ತಾಯಿಯ ಮಡಿಲಲ್ಲಿ ಏನಿದ್ದಾರೆ ಅವರ ಒಂದು ನೆನಪು, ಅವರ ಒಂದು ಜೀವನ, ಇದೆಲ್ಲವನ್ನ ಗಮನಿಸಿ ನಮ್ಮಿಂದ ಅವರು ದೂರ ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ನಮ್ಮ ಹೃದಯದಲ್ಲಿ ಸದಾ ನೆಲೆಸಿದ್ದಾರೆ. ಅವರ ಹೆಸರಿನಲ್ಲಿ ನಾಡಿನಲ್ಲಿರ್ತಕ್ಕಂಥ ಯಾವುದೇ ಸಮಾಜಗಳಿರ್ಬೋದು ಎಲ್ಲರಿಗೂ ನೆರಳನ್ನು ಕೊಡ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನ ಈ ಸ್ಥಳದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಹ ನನ್ನ ಸಹೋದರರು ಸಹೋದರಿಯರು ಎಲ್ಲರೂ ಸೇರಿ ಈ ಒಂದು ಭಾಗ ಜನತೆಗೆ ಅರ್ಪಣೆ ಮಾಡಬೇಕು. ಈ ಸ್ಥಳ ಸಂಪೂರ್ಣವಾಗಿ ಯಾವ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿದ್ದಾವೆ, ನಮ್ಮ ಯುವಕರು, ನಮ್ಮ ರೈತರು, ಮಹಿಳೆಯರು, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದ್ರು, ಅವರೆಲ್ಲರ ಒಂದು ನೆರಳಿಗೆ ಕೆಲವು ಕಾರ್ಯಕ್ರಮಗಳನ್ನ ಇಲ್ಲಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕುಟುಂಬದಲ್ಲಿ. ಈ ಒಂದು ಸ್ಥಳ ಆ ರೀತಿಯ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಅರ್ಪಣೆ ಇವತ್ತಿನ ದಿನ ನಮ್ಮ ತಾಯಿಯ ನೆನಪಿನಲ್ಲಿ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಭಾಗವಹಿಸಿ ನನ್ನ ತಾಯಿಗೆ, ನಮ್ಮ ತಾಯಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇವತ್ತು ನಮ್ಮ ಕುಟುಂಬಕ್ಕೆ ಒಂದು ಸಾಂತ್ವನವನ್ನ ಮತ್ತು ಧೈರ್ಯವನ್ನ ತುಂಬಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕನ್ನಡಿಗರಲ್ಲಿ ನನ್ನ ಕೃತಜ್ಞತೆಗಳನ್ನ ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ನಿಮ್ಮ ಮುಖಾಂತರ ನಮ್ಮ ಹಿತೈಷಿಗಳಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ನಾಡಿನ ಜನತೆ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನು ಮೀರಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ನಿರೀಕ್ಷೆಗೂ ಮೀರಿ ಬಂದಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿದೆ. ವರ್ಣನ ಒಂದು ಆಶೀರ್ವಾದವು ದೇವರ ಆಶೀರ್ವಾದ. ಹಾಗಾಗಿ ಈ ಸ್ಥಳದಲ್ಲಿ ಅವರನ್ನ ಇಲ್ಲಿ ಭೂಮಿ ತಾಯಿಯ ಮಡಲಿಗೆ ಕಳಿಸಿದಂಥ ಒಂದು ದಿನದಿಂದಲೂ ಒಂದು ರೀತಿಯ ತುಂತುರು ಹನಿಗಳ ಮುಖಾಂತರ ಅವರಿಗೆ ಒಂದು ಹಾರೈಸ್ತಾ ಇರತಕ್ಕಂಥ ವರ್ಣನಿಗೂ ಸಹ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಇದು ಎಷ್ಟು ಎಕರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನೇನು ಕಾರ್ಯಕ್ರಮಗಳನ್ನ ತರಬೇಕು ಅಂತ ಇದ್ದೇವೆ ಅದನ್ನ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನಡೀಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಒಂದು ದೇಶದಲ್ಲೇ ವಿಶೇಷವಾದಂಥ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು ನಾಡಿನ ಜನತೆಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದ್ದೇವೆ. ಸ್ಥಳ ಎಷ್ಟು ಎಕರೆ ಮುಖ್ಯ ಅಲ್ಲ ನನಗೆ, ಇದು ಶಾಶ್ವತವಾಗಿ ಈ ಭೂಮಿ ಇರೋವರೆಗೆ ಬೆಳಗಬೇಕಿದು. ಹಲವಾರು ಕುಟುಂಬಗಳ ಬದುಕಿಗೆ ಬೆಳಕಾಗಬೇಕು. ರಂಗನಾಥ ಸ್ವಾಮಿಯ ಮತ್ತು ನಮ್ಮ ಹರದನಹಳ್ಳಿಯ ಬಸವೇಶ್ವರ ಸ್ವಾಮಿ ಏನಿದೆ ಅದನ್ನು ನಮ್ಮ ಶಂಕರ ಮಠದ ಗುರುಗಳು, ಶೃಂಗೇರಿಯ ಗುರುಗಳು ದೇವೇಶ್ವರ ಅಂತಕ್ಕಂಥ ಹೆಸರನ್ನ ಆ ಒಂದು ಶಿವನಿಗೆ ಅವರೇನು ಹೇಳಿದ್ದಾರೆ. ಆ ದೇವರ ಸನ್ನಿಧಿ, ಯಾಕೆಂದರೆ ಅಲ್ಲಿಂದಲೇ ನಮ್ಮ ತಂದೆಯವರ ಬದುಕು ಪ್ರಾರಂಭ ಆಗಿತ್ತು, ನಮ್ಮ ಕುಟುಂಬದ ಬದುಕು. ಈ ಎರಡು ದೇವರ ಮಧ್ಯದಲ್ಲಿ ನನ್ನ ತಾಯಿ ಚಿರನಿದ್ರಾಗಿದ್ದಾರೆ ಹೋಗಿದ್ದಾರೆ. ಅದರಿಂದ ಈ ಸ್ಥಳ ಒಂದು ಪವಿತ್ರವಾದ ಸ್ಥಳ. ಇದು ಕೇವಲ ಮನರಂಜನೆಗಲ್ಲ, ಮನರಂಜನೆಯ ಕಾರ್ಯಕ್ರಮಕ್ಕಲ್ಲ,
ಇದು ಸಂಪೂರ್ಣವಾಗಿ ಸಂಕಷ್ಟವನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರುತ್ತೆ. ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಅದರ ಮಾಹಿತಿಗಳನ್ನು ಕೊಡ್ತೇನೆ.